ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಮಗಳೂರು ನೂತನ ಜಿಲ್ಲಾಧ್ಯಕ್ಷರಾಗಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಸರ್ವ ಸದಸ್ಯರ ಸಹಮತದಿಂದ ಆಯ್ಕೆಯಾಗಿದ್ದು, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘ, ಚಿಕ್ಕಮಗಳೂರು ಕೇಬಲ್ ಆಪರೇಟರ್ ಸಂಘ, ಟೀಮ್ ಚಿಕ್ಕಮಗಳೂರು ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರಾದ ಎಂಟಿ ಜಗದೀಶ್ ಮರೇಬೈಲು ಅವರು ಮಾತನಾಡಿ, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಯಾವುದೇ ರೀತಿ ಅನ್ಯಾಯವಾದಾಗ ನ್ಯಾಯಬದ್ಧವಾಗಿ ಸುದ್ದಿ ಪ್ರಸಾರ ಮಾಡುವುದರ ಮೂಲಕ ನಮಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೀಗ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ತುಂಬಾ ಸಂತೋಷವಾಗುತ್ತಿದೆ ಎಂದರು. ಹೋರಾಟಗಾರರು ಅನಿಲ್ ಅಣ್ಣ ಅಂದರೆ ದೀನದ ನೆಲದರ ಬಡವರ ಬಂಧು, ಇಂಥವ್ರು ನಮಗೆ ಜಿಲ್ಲಾಧ್ಯಕ್ಷ ಆಗಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ಇದ್ದಂಥ ಟೈಮಲ್ಲಿ ಅನಿಲ್ ಅಣ್ಣ ಅಂದ್ರೆ ಸಾಕು, ಅನಿ ಅಂದ್ರೆ ಸಾಕು, ಆ ಅಣ್ಣ ಅಂದ್ರು ಅಂತ ಹೇಳ್ಕೊಂಡು ಓಡ್ಬರುವಂಥ ವ್ಯಕ್ತಿ ಅಂದರೆ ನಮಗೆ ಭೂಮಿಕಾ ಟಿವಿ ಹೆಸರಾಂತ ನಾಯಕ, ದೀನ ದಲಿತರ ಬಂಧು. ಅದರಲ್ಲೂ ನಮ್ಮ ಆಟೋ ಘಟಕದ ಏನೇ ಕಾರ್ಯಕ್ರಮ ಅಂದರೂ ಓಡ್ಬರ್ತಾರೆ. ನನ್ನ ಹೆಸರು ಎಂಟಿ ಜಗದೀಶ್ ಮರೇಬೈಲು ಅಂತ, ಆಟೋ ಚಾಲಕರ ಮಾಲೀಕ ಸಂಘದ ಮಾಜಿ ಅಧ್ಯಕ್ಷರು, ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರು. ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ 51ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ನಿನ್ನೆಯಿಂದಲೇ ಅವರೇ ನಮಗೆ ಉರಿದುಂಬಿಸಿದ್ದಾರೆ. ಯಾವತ್ತಿದೆ ಜನ ನಾನು ಬೆಳಿಗ್ಗೆ ಬರ್ತೀನಿ ಅಂತ. ಅವರ ಸಕಲ ಕಾರ್ಯಗಳಿದ್ದು ಕೂಡ ಎಲ್ಲ ಬದಿಗೊತ್ತಿ ಅವರು ಕೆಲವು ಕಾರ್ಯಗಳಿಗೆ ಕುಟುಂಬ ಸಮೇತ ಬಂದಿದ್ದುಂಟು. ಇವತ್ತು ಅವ್ರು ಬಂದು ನಮಗೆಲ್ಲ ಉರಿದುಂಬಿಸಿ ಕಾರ್ಯ ಯಶಸ್ವಿಗೊಳಿಸಿದ್ದಾರೆ. ಅವರು ಜಿಲ್ಲಾಧ್ಯಕ್ಷರಲ್ಲ, ರಾಜ್ಯಾಧ್ಯಕ್ಷರಲ್ಲ, ರಾಷ್ಟ್ರೀಯ ಅಧ್ಯಕ್ಷ ತನಕ ಹೋಗಬೇಕಂತ ಶ್ರೀ ಭಗವಂತನಲ್ಲಿ ಮತ್ತು ಪಾಂಡುರಂಗ ಸ್ವಾಮಿ ಅಂತ ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ತುಂಬ ಸಹಕರಿಸಿದ್ದಾರೆ. ಅದು ಯಾವ ಟೈಮಲ್ಲಿ ಕರೆದ್ರು ನಮಗೆ ಇಲ್ಲ ಅನ್ನಲ್ಲ. ಆಟೋ ಇದಕ್ಕೆ ಸಂಘಕ್ಕೆ ಆಗಲಿ ಮತ್ತು ಪುನೀತ್ ರಾಜ್ಕುಮಾರ್ ಸಂಘಕ್ಕೆ ಏನಿದ್ರು ಕರೆದ್ರು ಬರ್ತಾರೆ. ನನಗೆ ಫಂಕ್ಷನ್ ಯಾವ ಫಂಕ್ಷನ್ ಇದ್ರು ಇಲ್ಲ ಅನ್ನಲ್ಲ. ಅರ್ಧ ಗಂಟೆಗಳಲ್ಲಿ ಫೋನ್ ಎತ್ತುತ್ತಾರೆ. ಆದರೆ ಬೇರೆ ಯಾರು ಇರ್ತಲ್ಲ, ಇವ್ರು ಎತ್ತಿದ್ರೆ 5 ನಿಮಿಷ ಮನೆ ಹತ್ರ ಬರ್ತಾರೆ. ಮಾಡಿ ಬದುಕಿ ಟೀಮ್ ಚಿಕ್ಕಮಗಳೂರು ಮುಖ್ಯಸ್ಥರು ಹಾಗೂ ಎಸ್ಟಿಎಂ ಫೌಂಡೇಶನ್ ಸಂಸ್ಥಾಪಕರಾದ ಎಸ್ಟಿಎಂ ಮಂಜುನಾಥ್ ಅವರು ಮಾತನಾಡಿ, ಶೋಷಿತ ವರ್ಗದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸಂಘಟನೆಗಳ ಮೂಲಕ ಅನೇಕ ಹೋರಾಟಗಳನ್ನು ಮಾಡಿ ಭೂಮಿಕಾ ಟಿವಿ ಚಾನೆಲ್ ಮೂಲಕ ಸುದ್ದಿ ಪ್ರಸಾರ ಮಾಡಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಅನಿಲ್ ಆನಂದ್ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು, ಮಾರ್ಗದರ್ಶಕರು ಆದಂಥ ಶ್ರೀಯುತ ಅನಿಲ್ ಆನಂದ್ ಅವರು ಈಗಾಗಲೇ ಭೂಮಿಕಾ ಚಾನೆಲನ್ನು ನಡೆಸಿದ್ದಾರೆ. ಹಾಗೂ ಸಮಾಜ ಸೇವೆಗೆ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಹೆಸರುವಾಸಿಯಾದಂಥದ್ದು. ಅವರಿಗೆ ಇವತ್ತೊಂದು ಉತ್ತಮ ಸ್ಥಾನ ಲಭಿಸಿದೆ. ಏನಂತಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ಏನು ಮುಂಬರುವ ದಿನಗಳಲ್ಲಿ ಅವರಿಗೆ ಇನ್ನೂ ಭಗವಂತ ಹೆಚ್ಚಿನ ಸ್ಥಾನಮಾನ ಕೊಡಬೇಕು. ಈಗಾಗಲೇ ಅವರು ಭಾಳಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದೆ. ಏನು ದೀನ ದಲಿತರ ಪರವಾಗಿ, ಶೋಷಿತ ವರ್ಗದ ಪರವಾಗಿ ಅವರ ಪರವಾಗಿ ಧ್ವನಿಯನ್ನು ಗೂಡಿಸೋದ್ರ ಜೊತೆಗೆ ಆಗಲೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದಿಷ್ಟು ಸಮಸ್ಯೆ ಅವರ ಗಮನಕ್ಕೆ ಬಂದ ಕೂಡಲೇ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತಕ್ಕಂಥದ್ದು. ಹಾಗೂ ಇಲಾಖೆಗಳಲ್ಲಿ ಒಂದಿಷ್ಟು ಆಗ್ತಕ್ಕಂಥ ತೊಂದರೆಗಳನ್ನು ಸಾರ್ವಜನಿಕವಾಗಿ ಅವರ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತಕ್ಕಂಥದ್ರಲ್ಲಿ ಮೇಲುಗೈಯನ್ನು ಸಾಧಿಸ್ತಕ್ಕಂಥ ಅನಿಲ್ ಆನಂದ್ ಅವರು ಹೀಗೆ ಮುಂಬರುವ ದಿನಗಳಲ್ಲಿ ಉತ್ತಮ ಸ್ಥಾನಮಾನ ಲಭಿಸಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ತಂಡದ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಹೇಳಿ. ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಅನಿಲ್ ಆನಂದ್ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಅನಿಲ್ ಆನಂದ್ ಅವರಿಗೆ ನನ್ನ ಹೃದಯಪೂರ್ವ ಅಭಿನಂದನೆಗಳು. ಕೇಬಲ್ ಆಪರೇಟರ್ ಸಂಘದ ಕೇಬಲ್ ಕೃಷ್ಣ ಅವರು ಮಾತನಾಡಿ, ಅನಿಲ್ ಆನಂದ್ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಇವರು ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇನ್ನಷ್ಟು ಬಡವರ ದೀನದಲಿತರ ಪರವಾಗಿ ಧ್ವನಿ ಎತ್ತುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಕೋರಿದರು. ಪತ್ರಕರ್ತರ ಅಧ್ಯಕ್ಷರಾದ ಶ್ರೀ ಆನಂದ್ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು, ನಮ್ಮ ಕೇಬಲ್ ಸಂಘದ ಪರವಾಗಿ ಧನ್ಯವಾದಗಳು. ನೂತನವಾಗಿ ಪತ್ರಕರ್ತರ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಅನಿಲ್ ಆನಂದ್ ಅವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಪರವಾಗಿ ಹಾಗೂ ಜಾತ್ಯತೀತ ಜನತಾದಳದ ಪರವಾಗಿ ಸಮೇತ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಹಾಗೂ ಇತ್ತೀಚೆಗೆ ಇವರ ಕಾರ್ಯವೈಖರಿ ಅಮೋಘವಾಗಿದ್ದು, ಭೂಮಿಕಾ ಚಾನಲ್ ಅಂತ ಏನು ಸ್ಥಳೀಯ ಚಾನಲ್ ಇದೆ,
ಈ ಚಾನೆಲ್ನ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಇವರ ಶ್ರಮ ಅಪಾರವಾಗಿದ್ದು ಇವರು ಇನ್ನೂ ಉನ್ನತವಾದ ಸ್ಥಾನಮಾನ ಮಾಡ್ಕೊಳ್ಳಿ ಬೆಳೀಲಿ ಅಂತ ಬಿಟ್ಟು ಎಲ್ಲರ ಪರವಾಗಿ ನಾವು ಹಾರೈಸ್ತೇವೆ. ಈ ಸಂದರ್ಭದಲ್ಲಿ ಟೀಮ್ ಚಿಕ್ಕಮಗಳೂರು ಚೇತನ್, ಕಾರ್ತಿಕ್, ತೇಜು, ಪ್ರದೀಪ್, ರಾಘು, ಚಿಕ್ಕಮಗಳೂರು ಕೇಬಲ್ ಆಪರೇಟರ್ ಸಂಘದ ಸಿಕೆ ಮೂರ್ತಿ, ಮದನ್ ಕುಮಾರ್, ಪುನೀತ್ ಅಭಿಮಾನಿ ಸಂಘದ ಫಯಾಜ್ ಆದಿಶಕ್ತಿನಗರ, ಕುಂದೂರು ಅಶೋಕ್, ಧರ್ಮಣ್ಣ ಉಪಸ್ಥಿತರಿದ್ದರು.